ನಮಸ್ತೆ ಫ್ರೆಂಡ್ಸ್, ನಮ್ಮ ಧರ್ಮ ಪರಂಪರೆ ಹೇಳುವಂತೆ ಇಂದು ನವರಾತ್ರಿಯಲ್ಲಿ 6ನೇ ದಿನ ತಾಯಿ ಕಾತ್ಯಾಯನಿಯನ್ನು ಪೂಜೆ ಮಾಡುವ ದಿನ. ಆ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಕಾತ್ಯಾಯನಿ ದೇವಿ ಮಹರ್ಷಿ ಕಾತ್ಯಾಯನರ ತಪಸ್ಸಿನಿಂದ ಜನಿಸಿದ ದೇವಿ. ಹೀಗಾಗಿ ಅವರಿಗೆ ಕಾತ್ಯಾಯಿನಿ ಅನ್ನೋ ಹೆಸರು ಬಂದಿದೆ. ಭಾಗವತ ಪುರಾಣದ ಪ್ರಕಾರ ತಾಯಿ ಕಾತ್ಯಾಯನಿಯು ನವದುರ್ಗೆಯರಲ್ಲಿ 6ನೇ ಅವತಾರವಾಗಿದ್ದಾರೆ. ಕಾತ್ಯಾಯನಿ ದೇವಿಯು ಸಿಂಹದ ಮೇಲೆ ಕುಳಿತು ಕೈಯಲ್ಲಿ ತ್ರಿಶೂಲ, ಗದಾ, ಕಮಂಡಲ, ಕಮಲ ಹಿಡಿದು ದುಷ್ಟರ ನಾಶ ಮಾಡುವ ಭಯಂಕರ ರೂಪ ತಾಳಿದ್ದಾರೆ. ಈ ದೇವಿ ಮಹಿಷಾಸುರ ಮರ್ದಿನಿ, ಅಂದರೆ ಮಹಿಷಾಸುರರನ್ನು ಕೊಲ್ಲಲು ಅರ್ಹತೆ ಪಡೆದ ದೇವಿ. ಭಕ್ತರು ಈ ದಿನ ಅವರ ಪೂಜೆಯನ್ನು ಮಾಡಿದರೆ ಧೈರ್ಯ, ಶಕ್ತಿ, ಆತ್ಮವಿಶ್ವಾಸ ಹೆಚ್ಚಾಗಿ ದುಷ್ಟರ ನಾಶವಾಗುತ್ತದೆ. ಮದುವೆ ಆಗದ ವಧು-ವರ ಪೂಜೆ ಮಾಡುವುದರಿಂದ ಒಳ್ಳೆಯ ವಧು-ವರ ಮತ್ತು ಅತಿ ಬೇಗ ಸಿಗುತ್ತಾರೆ ಎಂದು ನಂಬಲಾಗಿದೆ ಮತ್ತು ತಾಯಿಯು ಸಂತಾನ ಪ್ರಾಪ್ತಿ ನೀಡುತ್ತಾಳೆ. ಆದ್ದರಿಂದ ಇಂದು ನಾವು ಕಾತ್ಯಾಯನಿ ದೇವಿಗೆ ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಧೈರ್ಯ, ಶಕ್ತಿ ಮತ್ತು ಜೀವನದಲ್ಲಿ ಯಶಸ್ಸು ಪಡೆಯೋಣ.